ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಅವರು ಒಳ ಮೀಸಲಾತಿ ಜಾರಿಗೊಳಿಸುವ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರಗಳಿಗೆ ನೀಡಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಆದೇಶ ನೀಡಿದ ಕೂಡಲೇ ತೆಲಂಗಾಣ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಲಾಗಿದೆ. ಆಂಧ್ರ ಪ್ರದೇಶದಲ್ಲಿಯೂ ಒಳ ಮೀಸಲಾತಿ ನೀಡಲಾಗಿದೆ. ಆದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾತ್ರ ಒಳ ಮೀಸಲಾತಿ ಜಾರಿಗೊಳಿಸುವ ಬದಲು ಮೀನಾಮೇಷ ಎಣಿಸುತ್ತಾ ಕಾಲಹರಣ ಮಾಡುತ್ತಿದೆ ಎಂದು ಆರೋಪಿಸಿದರು. ಮುಂದಿನ ಆಗಸ್ಟ್ 1ಕ್ಕೆ ಕೋರ್ಟಿನ ತೀರ್ಪು ಬಂದು 1 ವರ್ಷ ಆಗಲಿದೆ. ಹಾಗಾಗಿ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಮಾದಿಗ ಸಮುದಾಯದಿಂದ ಪ್ರತಿಭಟನೆ ನಡೆಸಲಾಗುವುದು. ಸರ್ಕಾರ ಬದ್ಧತೆಯಿಂದ ಜಾತಿಗಣತಿ ಮಾಡಿಸಬೇಕು. ಹಿಂದೆ ಕಾಂತರಾಜು ವರದಿ 170 ಕೋಟಿ ವೆಚ್ಚದಲ್ಲಿ ನಡೆಸಿ ಇದೀಗ ಕಸದ ಬುಟ್ಟಿಗೆ ಹಾಕಿದರು. ನಾಗಮೋಹನ್ ದಾಸ್ ಅವರ ಹಿಂದುಳಿದುವಿಕೆಯ ಆಧಾರದ ಮೇಲೆ ಮೀಸಲಾತಿ ನಡೆಸಲು ಮುಂದಾದರು. 70 ವರ್ಷದಲ್ಲಿ ಮಾದಿಗ ಸಮುದಾಯ ಮುಂದುವರೆದೇ ಇಲ್ಲ. ನಾಗಮೋಹನ್ ದಾಸ್ ಅವರೇ ಸರಿಯಾದ ಮಾಹಿತಿ ಪಡೆದಿಲ್ಲ ಎಂದು ಹೇಳಿದ್ದಾರೆ. ಮೀಸಲಾತಿ ಯಾವ ಸಮುದಾಯ ಹೆಚ್ಚು ಪಡೆದಿದೆ ಎಂಬ ಮಾಹಿತಿಯೇ ನೀಡಿಲ್ಲ ಎಂದು ಹೇಳಿದರು. ಬೇಕಂತಲೇ ಈ ಸಮುದಾಯಕ್ಕೆ ಮೀಸಲಾತಿ ನೀಡಬಾರದು ಅಂತ ಸರ್ಕಾರ ಈ ರೀತಿ ಮಾಡುತ್ತಿದೆ. ಮಾದಿಗ ಸಮುದಾಯ ಮತ್ತು ಉಪಜಾತಿಗಳು ಶಿಕ್ಷಣದಿಂದ ವಂಚಿತವಾಗಿವೆ. 6% ಮಾದಿಗ ಸಮುದಾಯಕ್ಕೆ, 5.5% ಬಲಗೈ ಸಮುದಾಯಕ್ಕೆ, 4.5% ಬೋವಿ ಮತ್ತು ಲಂಬಾಣಿ ಸಮುದಾಯಕ್ಕೆ ಮತ್ತು 1% ಅಲೆಮಾರಿ ಸಮುದಾಯಕ್ಕೆ ನೀಡಬೇಕು ಎಂದು ಈಗಾಗಲೇ ವರದಿ ನೀಡಲಾಗಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಗೊಂದಲ ಮುಂದುವರಿಸಿ ನಾಗಮೋಹನ್ ದಾಸ್ ಅವರ ಸಮಿತಿ ರಚನೆ ಮಾಡಿತು ಎಂದು ಕಿಡಿಕಾರಿದರು. ಇಡೀ ರಾಜ್ಯದಲ್ಲಿ 3 ದಶಕಗಳಿಂದ ಹೋರಾಟ ಮಾಡಿರ್ತಕ್ಕಂಥ ಮಾದಿಗ ಸಮುದಾಯಕ್ಕೆ ಮೀಸಲಾತಿ ಸಿಗಬಹುದು ಅಂತೇಳಿ ಅನೇಕ ಕನಸುಗಳನ್ನು ಕಂಡಿದ್ದರು. ಆದರೆ ಆಗಸ್ಟ್ 24ರಂದು ಜಸ್ಟಿಸ್ ಚಂದ್ರಚೂಡ್ ಅವರ ನಾಯಕತ್ವದಲ್ಲಿ ಆರ್ಟಿಕಲ್ 341 ಅಮೆಂಡ್ಮೆಂಟ್ ಅವಶ್ಯಕತೆ ಇಲ್ಲ, ರಾಜ್ಯಗಳು ಸಾರ್ವಭೌಮರು, ಯಾವ್ಯಾವ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನು ಕೊಡ್ಬೋದು ಅನ್ನೋ ನಿರ್ಧಾರವನ್ನು ಜಾರಿಯನ್ನು ಮಾಡುವ ಅಧಿಕಾರ ರಾಜ್ಯಗಳಿಗಿದೆ ಅಂತೇಳಿ ಇಡೀ ದೇಶದ ಶೋಷಿತ ವರ್ಗಕ್ಕೆ ತೀರ್ಪನ್ನು ಕೊಟ್ಟಿದ್ದಾರೆ. ಈ ತೀರ್ಪು ಬಂದ ನಂತರ EV ಚೆನ್ನೈ ಕೇಸ್ಗೆ ಇದ್ದಂಥ ಅಡೆತಡೆಗಳು, ಅರುಣ್ ಮಿಶ್ರಾ ಅವರ ಜಡ್ಜ್ಮೆಂಟಿನ ನಿರ್ದೇಶನಕ್ಕೆ ಅನುಗುಣವಾಗಿ ನಲವತ್ತೈದು ವರ್ಷಗಳಿಂದ ಮೀಸಲಾತಿ ಪಡೀತಾ ಇರ್ತಕ್ಕಂಥ ಹರಿಯಾಣದ ಶೋಷಿತ ವರ್ಗಕ್ಕೆ ಮೀಸಲಾತಿ ಲಭ್ಯ ಆಯಿತು. ಹರಿಯಾಣದಲ್ಲಿ 30 ವರ್ಷಗಳ ಹಿಂದೆ ಪಡೆದಂಥ ಒಳ ಮೀಸಲಾತಿ ಜಾರಿಗೆ ಬಂದಿದೆ. ಆಂಧ್ರ ಪ್ರದೇಶದಲ್ಲಿ ಒಳ ಮೀಸಲಾತಿಯಿಂದ ವಂಚಿತರಾದಂಥ ಮಾದಿಗ ಸಮುದಾಯಕ್ಕೆ ಏನು ಮೀಸಲಾತಿ ಸಿಕ್ಕಿತ್ತು, ಪ್ರತ್ಯೇಕ ಮೀಸಲಾತಿಯನ್ನು ಅನೇಕ ಯೋಜನೆಗಳಿರ್ಬೋದು, ಉದ್ಯೋಗಗಳಿರ್ಬೋದು, ಮೀಸಲಾತಿ ಪಡೆದಂಥ ಮಾದಿಗರಿಗೆ ಮತ್ತೊಮ್ಮೆ ಅವರಿಗೆ ಗದಾಪ್ರಹಾರಾಗಿ ವಂಚಿತರಾಗಿದ್ದರು. ಯೋಜನೆಗಳು, ಶಿಕ್ಷಣ, ಎಲ್ಲ ದಿಕ್ಕುಗಳಲ್ಲಿ ಭೂಮಿ ಕೊಡೋದಿರ್ಬೋದು, ವಾಸದ ಮನೆಗಳಿರ್ಬೋದು, ಭೂ ಹಂಚಿಕೆ ಇರ್ಬೋದು, ಶಿಕ್ಷಣವಾಗಿ ಬಹುತೇಕ ವಂಚಿತರಾಗಿದ್ದಾರೆ. ಈ ದಿಕ್ಕಿನಲ್ಲಿ ಆಧಾರದ ಮೇಲೆ 6% ಮಾದಿಗ ಸಮುದಾಯಕ್ಕೆ, ಮಾದಿಗ ಉಪಜಾತಿಗಳಿಗೆ 5% ನಮ್ಮ ಸಹೋದರ ಬಲಗೈ ಸಮುದಾಯಕ್ಕೆ, 4% ಬೋವಿ ಮತ್ತು ಲಂಬಾಣಿ ಸಮುದಾಯಕ್ಕೆ ಉಪಜಾತಿಗಳಿಗೆ, 1% ಅಲೆಮಾರಿಗಳಿಗೆ ಅಂತೇಳಿ 1ನೇ ತಾರೀಕು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದು 1 ವರ್ಷ ಆಗಿದೆ. ಇವತ್ತು ನಮ್ಗೆ ನ್ಯಾಯ ಸಿಗಲಿಲ್ಲ. ಆದ್ದರಿಂದ ರಾಜ್ಯದ ಮಾದಿಗ ಸಮುದಾಯ 1ನೇ ತಾರೀಕು ಎಲ್ಲ ಒಕ್ಕೂಟಗಳು ಜಿಲ್ಲಾ ಕಚೇರಿ ಮುಂದೆ
ಪ್ರತಿಭಟನೆ 1ನೇ ತಾರೀಕು ಮಧ್ಯದಲ್ಲಿ ರಾಜ್ಯದಲ್ಲಿ ಬಂದನ್ನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು, ಸರ್ಕಾರಕ್ಕೆ ಅಸಹಕಾರವನ್ನು, ಸರ್ಕಾರವನ್ನೇ ಇವತ್ತು ಸರ್ಕಾರನೇ ಇಲ್ಲ ಆ ರೀತಿ ವಾತಾವರಣ ಕರ್ನಾಟಕದಲ್ಲಿ ಇರೋದ್ರಿಂದ ಅವರ ಕುಚ್ಚಿ ಕಿತ್ತಾಟದಲ್ಲಿ ಈ ಕೆಲ ಸಮುದಾಯಗಳನ್ನು, ಶೋಷಿತ ಸಮುದಾಯಗಳನ್ನು ತಾತ್ಸಾರವಾಗಿ ನೋಡ್ತಾ ಇರೋದ್ರಿಂದ ಆ ತೀರ್ಮಾನಕ್ಕೆ ನಾವು ಬಂದಿದ್ದೀವಿ. ಇದನ್ನು ತಮ್ಮ ಮುಖಾಂತರ ರಾಜ್ಯದ ಜನತೆಗೆ ಮತ್ತು ಮಾದಿಗ ಸಮುದಾಯದ ಒಕ್ಕೂಟಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮೊದಲಿಗೆ 3 ತಿಂಗಳು, ನಂತರ 1 ತಿಂಗಳು ಸೇರಿ 4 ತಿಂಗಳು ಸಮಯವನ್ನು ಸಮಿತಿ ಪಡೆದಿದೆ. ರಾಜ್ಯದಲ್ಲಿ 91% ಮತ್ತು ಬೆಂಗಳೂರು ನಗರದಲ್ಲಿ 52% ಸಮೀಕ್ಷೆ ನಡೆದಿರುವುದಾಗಿ ಹೇಳಲಾಗಿದೆ. ಬೆಂಗಳೂರಿನಲ್ಲಿ ಬಿಬಿಎಂಪಿ ಅವರ ದೌರ್ಜನ್ಯ, ಗೊಂದಲ, ಚೀಟಿ ಅಂಟಿಸಿದ ಆರೋಪಗಳಿವೆ. ಜುಲೈ 6ರಂದು ಒಳ ಮೀಸಲಾತಿ ಗಣತಿ ಮುಗಿದಿದೆ. ಆದರೂ ಸಮಿತಿ ಇನ್ನೂ ವರದಿ ನೀಡಿಲ್ಲ. 101 ಜಾತಿ ಒಳ ಮೀಸಲಾತಿ ಕೇಳಲಿಲ್ಲ. ಮೀಸಲಾತಿಯಿಂದ ವಂಚಿತರಾಗಿದ್ದೇವೆ. ಒಳ ಮೀಸಲಾತಿ ಬೇಕು ಎಂದು ಮಾದಿಗ ಮತ್ತು ಉಪಜಾತಿಗಳು ಮಾತ್ರ ಹೋರಾಟ ಮಾಡಿವೆ ಎಂದು ಹೇಳಿದರು. ರಾಜ್ಯ ಸರ್ಕಾರದ ಈ ನಿಧಾನ ರೀತಿ ವಿರೋಧಿಸಿ ಆಗಸ್ಟ್ 1ರಂದು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಪ್ರತಿಭಟನೆ ನಡೆಸಲಾಗುವುದು. ರಾಜ್ಯ ಸರ್ಕಾರ ಇದಕ್ಕೂ ಜಗ್ಗದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರಗೊಳಿಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ಈ ವೇಳೆ ಬಾಲಕೊಂಟಹಳ್ಳಿ ಗಂಗಾಧರ್ ಸೇರಿದಂತೆ ಹಲವು ದಲಿತ ನಾಯಕರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.